ನೈಸ್ ಯೋಜನೆ ವಿಚಾರದಲ್ಲಿ ಅಶೋಕ್ ಖೇಣಿ ಬೇಸರದ ಮಾತುಗಳನ್ನು ಆಡಿದ್ದಾರೆ. ನಾನು ತಪ್ಪು ಜಾತಿಯಲ್ಲಿ ಹುಟ್ಟಿದ್ದೇನೆ. ಇಂಥದ್ದೊಂದು ವಿಚಾರವನ್ನ ಅಶೋಕ್ ಖೇಣಿ ಮಾತನಾಡ್ತಾ ಇದ್ದಾರೆ. ನೈಸ್ ವಿಚಾರದಲ್ಲಿ ಮಾತನಾಡಿರುವಂತಹ ಬೇಸರದ ಮಾತುಗಳಿವು. ನಾನು ತಪ್ಪು ಜಾತಿಯಲ್ಲಿ ಹುಟ್ಟಿದ್ದೇನೆ ಅಂತ ಹೇಳಿ ಅಶೋಕ್ ಖೇಣಿ ಬೇಸರದ ಮಾತುಗಳನ್ನು ಆಡಿದ್ದಾರೆ. ನಾನು ಲಿಂಗಾಯತ ಆದ ಕಾರಣ ನೈಸ್ ಪ್ರಾಜೆಕ್ಟ್ ಪೂರ್ಣಗೊಳಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ನಾನೇನಾದರೂ ಅಶೋಕ್ ಗೌಡ ಆಗಿದ್ರೆ ಕನ್ಯಾಕುಮಾರಿವರೆಗೂ ಕೂಡ ನೈಸ್ ಪ್ರಾಜೆಕ್ಟ್ ಆಗ್ತಾ ಇತ್ತು ಅಂತ ಹೇಳಿ ಪರೋಕ್ಷವಾಗಿ ದೇವೇಗೌಡರ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಖೇಣಿ. ಪರೋಕ್ಷವಾಗಿ ಗೌಡರ ವಿರುದ್ಧ ಹೊರಹಾಕ್ತಾ ಇರುವಂತಹ ಅಸಮಾಧಾನ ಇದು. ವೀರಶೈವ ನೌಕರರ ರಾಜ್ಯ ಸಮ್ಮೇಳನದಲ್ಲಿ ಖೇಣಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ರು. ಒಂದೊಮ್ಮೆನಾದರೂ ನನ್ನ ಹೆಸರು ಅಶೋಕ್ ಖೇಣಿ ಇರೋದರ ಬದಲು ಅಶೋಕ್ ಗೌಡ ಅಂತ ಇದ್ದಿದ್ರೆ ಬರೀ ನೈಸ್ ರಸ್ತೆ ಮೈಸೂರಿಗಲ್ಲ ಕನ್ಯಾಕುಮಾರಿವರೆಗೂ ಕೂಡ ಆಗ್ತಾ ಇತ್ತು ಅನ್ನುವಂಥ ವಿಚಾರವನ್ನು ಅಶೋಕ್ ಖೇಣಿ ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ನಾನೊಬ್ಬ ಲಿಂಗಾಯತ, ಆ ಕಾರಣಕ್ಕಾಗಿ ನೈಸ್ ಪ್ರಾಜೆಕ್ಟ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಬೇಸರದ ನುಡಿಗಳನ್ನು ಆಡಿದ್ದಾರೆ. ಪ್ರಾಜೆಕ್ಟ್ ಆದ್ರೂ ಕೊಡ್ತಿದ್ದ ಅದನ್ನ ನೋಡಿ ನಂಗೆ ಯಾಕೆ ಪ್ರಾಜೆಕ್ಟ್ ಆಗ್ತಾ ಇಲ್ಲ, ನನ್ನ ಜಾತಿ ಕರೆಕ್ಟ್ ರಾಂಗ್ ಜಾತಿ ಇದೆ. ನಾನು ಅಶೋಕ್ ಗೌಡ ಪ್ರಾಜೆಕ್ಟ್ ಕನ್ಯಾಕುಮಾರಿ ಕಲ್ತಿದ್ದೆ. ಅದೇ ನನ್ನ ಪ್ರಾಜೆಕ್ಟ್ ಆದ್ರೂ ಕೊಡ್ತಿದ್ದ ಅದನ್ನ ನೋಡಿ ನಂಗೆ ಯಾಕೆ ಪ್ರಾಜೆಕ್ಟ್ ಆಗ್ತಾ ಇಲ್ಲ, ನನ್ನ ಜಾತಿ ಕರೆಕ್ಟ್ ರಾಂಗ್ ಜಾತಿ ಇದೆ. ನಾನು ಅಶೋಕ್ ಗೌಡ ಪ್ರಾಜೆಕ್ಟ್ ಕನ್ಯಾಕುಮಾರಿ ಕಲ್ತಿದ್ದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ದಿಲೀಪ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ದಿಲೀಪ್, ನಂದು ರಾಂಗ್ ಆಗಿರುವಂತಹ ಜಾತಿ ಈ ಕಾರಣಕ್ಕಾಗಿ ಪ್ರಾಜೆಕ್ಟ್ ಆಗ್ತಾ ಇಲ್ಲ. ಒಂದೊಮ್ಮೆ ಆದರೂ ಅಶೋಕ್ ಗೌಡ ಆಗಿದ್ರೆ ಕನ್ಯಾಕುಮಾರಿವರೆಗೂ ಕೂಡ ರೋಡ್ ಆಗ್ತಿತ್ತು, ಆ ಪ್ರಾಜೆಕ್ಟ್ ನಡೀತಾ ಇತ್ತು ಅಂತ ಯಾಕೆ ಈ ಮಾತನ್ನ ಹೇಳಿದ್ರು ಅಲ್ಲಿ ದಿಲೀಪ್? ಖಂಡಿತವಾಗ್ಲೂ ಏನೊಂದು ವೀರಶೈವ ಇವತ್ತು ನೌಕರರ ಸಮ್ಮೇಳನ ಒಂದು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸಮ್ಮೇಳನದಲ್ಲಿ ಪ್ರಮುಖ ಭಾಷಣಕಾರರಾಗಿ ಕೂಡ ಅಶೋಕ್ ಖೇಣಿ ಅವರು ಭಾಗಿಯಾಗಿದ್ರು. ಇಲ್ಲಿ ಎಲ್ಲೋ ಒಂದ್ ಕಡೆ ನೈಸ್ ಪ್ರಾಜೆಕ್ಟ್ ಬಗ್ಗೆ ವಿಚಾರವಾಗಿ ದೇವೇಗೌಡರಿಗೆ ಟಾಂಗ್ ಕೊಡುವಂತ ವಿಚಾರವನ್ನ ಮಾಡಿದ್ರು ಅಂತ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ರಾಂಗ್ ಜಾತಿಯಲ್ಲಿ ಹುಟ್ಟಿದ್ದೇನೆ, ನನ್ನ ಜಾತಿ ಅಥವಾ ನನ್ನ ಹೆಸರಿನ ಮುಂದೆ ಗೌಡ ಎನ್ನುವಂತ ಹೆಸರು ಏನಾದ್ರು ಇದ್ದಿದ್ರೆ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತಾ ಇತ್ತು, ಜೊತೆಗೆ ಅದು ಕನ್ಯಾಕುಮಾರಿವರೆಗೂ ಎಕ್ಸ್ಟೆಂಡ್ ಆಗ್ತಿತ್ತು ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಟ್ಟಾರೆಯಾಗಿ ಇಲ್ಲಿ ನಾನು ಜಾತಿಯಸ್ಥನಲ್ಲ ಅನ್ನೋ ಕಾರಣಕ್ಕೋಸ್ಕರ ದೇವೇಗೌಡರು ನನ್ನ ಈ ಒಂದು ಪ್ರಾಜೆಕ್ಟ್ ಗೆ ತಡೆ ಹಿಡಿದಿದ್ದಾರೆ ಅನ್ನುವಂತ ಮಾತುಗಳನ್ನ ನೇರವಾಗಿ ದೇವೇಗೌಡರಿಗೆ ಟಾಂಗ್ ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ಆನಂದ್, ಧನ್ಯವಾದ ದಿಲೀಪ್ ಮಾಹಿತಿಗಾಗಿ.